ಎಲ್ಲರಿಗೂ ನಮಸ್ಕಾರ. ರಾಯರ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಹೆಸರು ಕಾಳನ್ನು ಬಳಸ್ಕೊಂಡು ಹೆಸರುಕಾಳು ದೋಸೆ ಅಥವಾ ಪೆಸರಟ್ಟು, ಇದಕ್ಕೆ ಪೆಸರಟ್ಟು ಅಂತ ಕೂಡ ಕರೀತಾರೆ, ಅದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ತುಂಬ ಹೆಲ್ದಿನೂ ಕೂಡ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಒಂದು ಪಾತ್ರೆಗೆ 1 ಬಟ್ಲಾಗುವಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಅದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನೀರನ್ನು ಹಾಕಿ ಇಡೀ ರಾತ್ರಿ ನೆನೆಯೋದಕ್ಕೆ ಬಿಡೋಣ. ಇದನ್ನು ದೋಸೆ ಬೆಳಗ್ಗೆ ಮಾಡ್ತೀರಾ ಅಂದರೆ ನೀವು ರಾತ್ರಿಯೇ ನೆನೆಯಿಡಬೇಕಾಗತ್ತೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿಯನ್ನು ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಇದಕ್ಕೆ ರುಚಿಗೆ ಉಪ್ಪು ಬೇಕಾಗತ್ತೆ. ನೋಡಿ, ಇಲ್ಲಿ ರಾತ್ರಿ ಪೂರ ನೆನೆಸಿಟ್ಕೊಂಡಂತಹ ಅಕ್ಕಿಯ ಹಾಗೆ ಹೆಸರು ಕಾಳು ತುಂಬ ಚೆನ್ನಾಗಿ ನೆಂದ್ಕೊಂಡಿದೆ. ಈಗ ನಾವಿಲ್ಲಿ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಅದಕ್ಕೆ ನೆನೆಸಿಟ್ಕೊಂಡಂತಹ ಹೆಸರು ಕಾಳು ಹಾಗೆ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಲಂಚ್ ಬಾಕ್ಸಿಗಂತೂ ತುಂಬಾ ಕ್ವಿಕ್ಕಾಗಿ ಆಗುತ್ತೆ ಇದು. ಮಕ್ಕಳಿಗೆ ಬಾಕ್ಸ್ ಕಟ್ಟಬೇಕಲ್ಲ, ತುಂಬ ಬೇಗ ಆಗುವಂಥ ರೆಸಿಪಿ ಇದು. ಇದಕ್ಕೆ ಸ್ವಲ್ಪ ಶುಂಠಿ, ಹಸಿಮೆಣಸಿನಕಾಯಿ, ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ತೊಳೆದಿಟ್ಕೊಂಡಂತಹ ಪಾಲಕ್ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದಿಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ಸಣ್ಣಕ್ಕೆ ರುಬ್ಕೊಂಡು ಬರೋಣ. ಇಲ್ಲಿ ರುಬ್ಕೊಂಡು ಬಂದಿದ್ದೀನಿ. ತುಂಬ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ದೋಸೆ ಹದಕ್ಕೆ ಇರಬೇಕಾಗತ್ತೆ ಇದು. ನೋಡಿ, ಈಗ ಚೆನ್ನಾಗಿ ಚಮಚದಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಈಗ ನಾನು ಒಲೆ ಮೇಲೆ ಒಂದು ತವೆಯನ್ನು ಇಟ್ಟು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಈಗ ದೋಸೆಯನ್ನು ಹಾಕೋಣ. ಈ ದೋಸೆಯನ್ನು ತುಂಬ ತೆಳುವಾಗಿ ಕೂಡ ಹಾಕ್ಕೋಬೋದು, ತುಂಬಾ ತೆಳುವಾಗಿ ಬರುತ್ತೆ. ನೀವು ದಪ್ಪ ಬೇಕಾದರೆ ದಪ್ಪ ಕೂಡ ಹಾಕ್ಕೋಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟಿಗಂತೂ ತುಂಬ ಹೆಲ್ದಿಯಾಗಿರುತ್ತೆ ಇದು. ಹಾಗೆಯೇ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ನಾವು ಒಂದೇ ಥರ ದೋಸೆಯನ್ನು ಮಾಡ್ಕೊಳ್ಳೋ ಬದಲು ಹೀಗೆ ಯಾವಾಗಾದರೂ ಒಮ್ಮೆ ದೋಸೆಯನ್ನು ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಕೆಂಪಾಗಿ ಬೆಂದಿದೆ. ಈಗ ನಾವಿದನ್ನು ತಿರುಗಿಸಿ ಹಾಕ್ಕೊಳ್ಳೋಣ. ದೋಸೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ಪೇಪರ್ ಥರ. ನೀವು ಒಮ್ಮೆ ತಪ್ಪದೆ ಮನೇಲಿ ಇದನ್ನು ಟ್ರೈ ಮಾಡಿ. ನೋಡಿ, ಈಗ ಬೆಂದಿದೆ. ಇದನ್ನು ತಗೊಳ್ತಾ ಇದ್ದೀನಿ. ಈಗ ನಾನಿಲ್ಲಿ ಇನ್ನೊಂದು ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಬೆಳಗ್ಗೆ ಎದ್ದು ತಿಂಡಿ ಮಾಡಲಿಕ್ಕೆ ಅವಸರ ಅಂತ ಹೇಳಿದಾಗ ರಾತ್ರಿ ಇದನ್ನು ನೆನೆ ಇಟ್ಬಿಟ್ರಂತೂ 5 ನಿಮಿಷದಲ್ಲಿ ತಿಂಡಿ ಆಗೋಗುತ್ತೆ. ಇದು ಟೊಮೆಟೊ ಚಟ್ನಿ ಹಾಗೆಯೇ ಕೊಬ್ಬರಿ ಚಟ್ನಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಇದು ಕೂಡ ಕೆಂಪಾಗಿ ಬೆಂದಿದೆ. ಈಗ ಇದನ್ನು ತಿರುಗಿಸಿ ಹಾಕ್ಕೊಳ್ಳೋಣ. ನೀವು ಎಣ್ಣೆ ಬದಲಿಗೆ ಇಲ್ಲಿ ಮೇಲೆ ಹಾಕಲಿಕ್ಕೆ ತುಪ್ಪ ಕೂಡ ಬಳಸ್ಕೋಬೋದು, ಅದು ಕೂಡ ತುಂಬಾ ಚೆನ್ನಾಗಾಗತ್ತೆ. ಹಾಗೆಯೇ ಡಯೆಟ್ ಮಾಡೋರಿಗೆಲ್ಲ ಇದು ತುಂಬ ಒಳ್ಳೆ ರೆಸಿಪಿ ಹೌದು. ನೋಡಿ, ಈಗ ಪೆಸರಟ್ಟು ಅಥವಾ ಹೆಸರು ಕಾಳಿನ ದೋಸೆ ತಯಾರಾಗಿದೆ. ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ತುಂಬ ಬೇಗನೆ ಮಾಡ್ಕೊಳ್ಳುವಂಥ ರೆಸಿಪಿ ಇದು. ನೀವು ಕೂಡ ತಪ್ಪದೆ ಮನೇಲಿ ಇದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು.